ಜಗತ್ತಿನೊಳಗೆ ಎಲ್ಲ ನಾವು ಕೂತು ಹೋಗಿ ಇತಿಹಾಸವನ್ನು ತಗೊಂಡು ಆ ಜಗತ್ತಿನ ಮನುಷ್ಯ ಕುಲದೊಳಗೆ ಅತ್ಯಂತ ಶ್ರೇಷ್ಠವಾಗಿ ಈಗ ಸುಧಾರಿಸಿದ ಜೀವನ ಆ ಜೀವನ ಈ ಜೀವನ ಬೀಕ್ ನೋಡಾಕ್ತಾನೆ. ಆದರೆ ಮನುಷ್ಯ ಜೀವನದ ಶ್ರೇಷ್ಠತೆಯನ್ನು ಸಾಧಿಸಿದವರು ಅಂದ್ರೆ ಭಾರತೀಯ ಋಷಿಮುನಿಗಳು. ಶ್ರೇಷ್ಠತೆಯನ್ನು ಹೆಂಗೆ ಹೇಳಿದ್ರು? ಮನುಷ್ಯನ ಜೀವನ ಶ್ರೇಷ್ಠತೆಯನ್ನು ಯಾವ ಅಳತೆಗೋಲಿನಿಂದ ಹೇಳ್ತಾರೆ? ಸಿರಿ ಸಂಪತ್ತು, ದೈಹಿಕ ಸೌಕರ್ಯಗಳಿಗೆ ಅದನ್ನು ನೋಡಿ ಹೇಳಿದ್ರು. ಸಿರಿ ಸಂಪತ್ತು, ದೈಹಿಕ ಸೌಕರ್ಯಗಳು ಭಾಳ ಅದಾವೆ. ಕೈಗೆ ಒಂದು ಮಿಷನ್, ಕಾಲಿಗೆ ಒಂದು ಮಿಷನ್, ಎಲ್ಲದಕ್ಕೂ ಮಿಷನ್ ಬಂದವು. ಎಲ್ಲದಕ್ಕೂ ಮಿಷನ್ ಬಂದು ಎಲ್ಲ ಮಿಷನ್ನಿಂದ ಜೀವನ ನಡೆಯಾಗ್ತದೆ. ಇದು ಶ್ರೇಷ್ಠತೆ ಇರ್ತದೆ. ಹೆಂಗೆ ಹಿಂದೆ ಯಾವುದೋ ಮಿಷನ್ ಇರಲಿಲ್ಲ. ಋಷಿಮುನಿ ಕಾಲದಾಗ ಹಿಟ್ಟು ಮಾಡ್ಬೇಕಾದ್ರೆ ಬೀಸೆ ಹಿಟ್ಟು ಮಾಡ್ಬೇಕು. ಮನುಷ್ಯ ದೈಹಿಕ ಶ್ರಮದಿಂದ ಮಾಡಬೇಕಾಗಿತ್ತು. ಯಾವುದ್ರ ಮೇಲೂ ಅವಲಂಬನೆ ಇರಲಿಲ್ಲ. ಈಗೆಲ್ಲ ಪರಾವಲಂಬನೆ. ಅದಕ್ಕೆ ಅವ್ರು ಈ ಪದ್ಯದೊಳಗೆ ಏನು ಹೇಳ್ಕೊಂಡು ಹೋಗ್ಯಾರ? ಹೆಂಗೆ ಮಾಡಿದರೆ ಚಂದ ಜೀವನದೊಳಗೆ. ಈ ಜೀವನದೊಳಗೆ ಏನೈತಲ್ಲ, ಮನುಷ್ಯ ಆಸೆಯಿಂದ ದುಃಖ ಪಡ್ತಾನೆ. ಅದಕ್ಕೆ ಒಂದೇ ಏನು ಹೇಳಿದ್ರು ಅವರು? ಈ ಸಂಸಾರದೊಳಗೆ ಏನೈತಲ್ಲ, ಏನು ನೀನಂತೇಳಿ ಇಲ್ಲಲ್ಲ, ಅದ್ರ ಮೇಲೆ ಆಸೆ ಪಡ್ಕೊಂತ ಕುಂದ್ರಬೇಡ. ದೊರೆತರ ಅದರೊಳಗೆ ಏನೈತೆ ಅಂತ ತಿಳ್ಕೊಂಡು, ಇದೆಲ್ಲ ಜಗತ್ತಿನಿಂದ ಆಯ್ತು, ನಿನ್ನ ಹೆಸರಲ್ಲಿ ಬದುಕೊಟ್ಟಾಗ ತಿಳ್ಕೊಂಡು, ಜಗತ್ತ ನಿನ್ನ ಹೆಸರಲ್ಲಿ, ಬ್ರಹ್ಮಾಂಡ ನಿನ್ನ ಹೆಸರಲ್ಲಿ ಐತೆ ಅಂತ ತಿಳ್ಕೊ. ಏನಾಗೋದಿಲ್ಲ ಅದರಿಂದ. ಶರೀರ ಕುಂದ್ರಾಕ, ತಿನ್ನಕ್ಕೆ, ಉಣ್ಣಾಕ, ಉಡಾಕ ಎಷ್ಟು ಬೇಕಿರುತ್ತೆ. ಅದಕ್ಕಿಂತ ಹೆಚ್ಚಿಂದ ಏನು ಬೇಕತ್ತಾನೆ? ಅದಕ್ಕಿಂತ ಹೆಚ್ಚಿಂದ ಏನು? ಹೊಟ್ಟಿಗೆ ಎಷ್ಟು ಬೇಕಪ್ಪ ಆಹಾರ, ಅದಕ್ಕಿಂತ ಹೆಚ್ಚಿನ ಕೊಟ್ಟರೆ ಏನಾಗತ್ತೆ ಅದಕ್ಕೆ? ಹಂಗೆ ಜಗತ್ತಿನ ಎಲ್ಲ ಭೂಭಾಗ್ಯಗಳು ಅತಿ ಆದಾಗ ಅದು ಮತ್ತೆ ದುಃಖಕ್ಕೆ ಕಾರಣ. ದೇಹಕ್ಕೆ ದುಡಿಕೆ ಬೇಕು. ಶರೀರವನ್ನು ಸುಮ್ಮನೆ ಕಾರ್ಯಕ್ರಮಿಸಿ ನೋಡಿ ರೋಗ ರುಜಿಗಳು ಬಂದು ಸೇರ್ತವೆ. ಮನಸ್ಸನ್ನು ಸುಮ್ಮನೆ ಕಾರ್ಯಕ್ರಮಿಸಿ ನೋಡಿ ಕಾರ್ಯಕ್ರಮಿಸಕತ್ತನ. ಯಾವುದೇ ಕೆಲಸದ ತೊಡಗಿಸಿದ್ರೆ ಆರಾಮ ಹೋಗ್ಬಿಟ್ಟು ಖಾಲಿ ಕುಂದಿಸೋದು ಅಂತ ಇಲ್ಲದೆಲ್ಲ ಲೆಕ್ಕ ಹಾಕಕ್ಕೆ ಶುರು ಆಗ್ತದೆ. ಸುಮ್ಮನೆ ಬಿಟ್ಟೆ ಅಂದರೆ ಯಾವುದೇ ಕೆಲಸ ಮಾಡಕತ್ತೆ ಅದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ಸಮಯ ಹೋಗಿಬಿಡ್ತದೆ. ಅದನ್ನು ಕೆಲಸ ಹೆಚ್ಚಿದ್ರೆ ಸುಮ್ಮನೆ ಕುಂದಿಸಿದ್ರೆ ನೋಡೋದು. ಅದಕ್ಕೆ ಇದನ್ನೆಲ್ಲ ನೋಡಿದಾಗ ಮನುಷ್ಯ ಜೀವನ ಶ್ರೇಷ್ಠತೆ ಅಂತ ಯಾವಾಗ ಹೋಗ್ತಪ್ಪ? ಮನುಷ್ಯ ಜೀವನದ ಶ್ರೇಷ್ಠತೆ ಯಾವಾಗೈತಿ? ಯಾರಲ್ಲಿ ಸಂತೃಪ್ತ ಭಾವ ಮಾಡ್ತದೆ. ನನ್ನೊಳಗೆ ಇದ್ರೊಳಗೆ ಏನೈತಿ, ಇದ್ರೊಳಗೆ ಇದ್ದಿದ್ರೊಳಗೆ ಸಂತೃಪ್ತ ಭಾವ. ಮತ್ತೊಂದು ಆಸೆ ಬಯಕೆ ಹುಟ್ಟಿರಬಾರ್ದು, ಮತ್ತೊಬ್ಬರದನ್ನು ಬಯಸಿರಬಾರ್ದು. ಯಾವಾಗ ಈ ಅಂತಃಕರಣ ಮೂಡ್ತದ್ರಿಂದ ಆವಾಗ ಅದು ಶ್ರೇಷ್ಠತೆ. ಆದರೆ ಇಲ್ಲಿ ಜಗತ್ತಿನೊಳಗೆ ನೋಡ್ಕೊಂಡು ಹೋದ್ರೆ ಎಷ್ಟಿದ್ರು ಕಡಿಮೆ, ಮತ್ತೆ ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು. ಆಸೆ ಪಡ್ಕೊಂತ ನೋಡ್ತಾನೆ ಮನುಷ್ಯ. ಜೀವನ ಪರ್ಯಂತ ಆಸೆ ಪಡ್ಕೊಂತ ಹೋಗ್ತಾನೆ. ಒಂದು ಆಸೆ ಮುಗಿದ ತಕ್ಷಣ ಮತ್ತೊಂದು ಆಸೆ ಶುರು ಆಗಿಬಿಟ್ಟಿರ್ತೀವಿ ನಾವು. ನಮ್ಮ ಜೀವನದ ದೃಷ್ಟಿಕೋನವನ್ನು ತೊಗೊಂಡಾಗ ಹಾಗೆ ಹೌದು, ಎಲ್ಲರದ್ದು ಜೀವನ ಅಷ್ಟೇ. ಆದರೆ ಋಷಿಮುನಿಗಳ ಜೀವನ ಹಂಗಿರಲಿಲ್ಲ. ಏನೈತಿ ಅದರೊಳಗೆ ಸಂತೃಪ್ತ ಭಾವ, ಏನೈತಿ ಅದರೊಳಗೆ ನನಗೆ ಅನ್ನೋ ಭಾವ ಇಲ್ಲ, ಸ್ವಾರ್ಥ ಅನ್ನೋದಿಲ್ಲ. ಪರಹಿತನ ಒಂದು ಹಿಡಿ ಹಣ್ಣಿದ್ರೆ ಎಲ್ಲರಿಗೆ ಹಚ್ಕೊಂಡು ತಿನ್ನೋದು, ಅದರಿಂದ ಪಾರಿಗೆ ಬಂದಾಗ ಬರುವುದು. ಸಂತೃಪ್ತ ಭಾವ ಮೂಡುವುದನ್ನು ತುಂಬ ಸಮಯ ಹಿಡಿದು ಸಂತೃಪ್ತ ಭಾವ ಮೂಡುವ ಸಮಯ. ಅದಕ್ಕೆ ಜ್ಞಾನದ ತಳಹದಿ ಮೇಲೆ ಜೀವನ ಮಾಡಿದರೆ ಅವ